ನಿಮ್ಮ ಮೊಬೈಲ್ನಲ್ಲಿ ವ್ಯಾಟ್ಸಪ್ನ ಹೇಗೆ ಡೌನ್ಲೋಡ್ ಮಾಡೋದು ಹಾಗೆ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ಹೊಸ ಮೊಬೈಲ್ ತೊಗೊಂಡಿದ್ರೆ ಸೊ ಅದರಲ್ಲಿ ಒಂದು ವ್ಯಾಟ್ಸಪ್ನ ಹೇಗೆ ಯೂಸ್ ಮಾಡೋದು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಸೊ ಸಿಂಪಲ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಜಸ್ಟ್ ನಾನು ಹೇಳೋ ರೀತಿ ಫಾಲೋ ಮಾಡ್ತಾ ಹೋಗಿ ಈಸಿಯಾಗಿ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಬೋದು. ನೀವೇನಾದರೂ ಹೊಸ ಮೊಬೈಲ್ ತಗೊಂಡಿದ್ರೆ ಫಸ್ಟ್ ಪ್ಲೇಸ್ಟೋರ್ಗೆ ಹೋಗಿ ಕ್ಲಿಕ್ ಮಾಡಿ, ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿ. ಪ್ಲೇಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಪ್ಲೇಸ್ಟೋರ್ಗೆ ಇಲ್ಲಿ ಲಾಗಿನ್ ಆಗಿದೆ. ಸೊ ಸರ್ಚ್ ಅಂತ ಇದೆ ಕೆಳಗಡೆ ಮೂರನೇ ಆಪ್ಷನ್ನು, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಮೇಲ್ಗಡೆ ಸರ್ಚ್ ಆ್ಯಪ್ಸ್ ಅಂತ ಬಂದಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವ್ಯಾಟ್ಸಪ್ ಅಂತ ಟೈಪ್ ಮಾಡಿ. ವ್ಯಾಟ್ಸಪ್ ಅಂತ ಟೈಪ್ ಮಾಡಿಬಿಟ್ಟು ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿ. ಈ ಥರ ಕಾಣ್ತಾ ಇರ್ಬೋದು ವ್ಯಾಟ್ಸಪ್ ಡೌನ್ಲೋಡ್ ಅಂತ ಇದೆ ನೋಡಿ. ಸೊ ಕೆಳಗೆ ಅದ್ರ ಮೇಲೆ ಟ್ಯಾಪ್ ಮಾಡಿದ್ದೀನಿ. ಈಗ ಟ್ಯಾಪ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಫಸ್ಟ್ ಒನ್, ಇದು ಸೇವ್ ವಿಡಿಯೋ ಸ್ಟೇಟಸ್ ಅಂತ ಇದೆ. ಸೇವ್ ವಿಡಿಯೋ ಸ್ಟೇಟಸ್ ಅಂತ ಇದೆ. ಸೊ ಅದ್ರ ಕೆಳಗಡೆ ನಿಮಗೆ ಕಾಣ್ತಾ ಇರೋದು ವ್ಯಾಟ್ಸಪ್ ಮೆಸೆಂಜರ್ ಅಂತ ಇದೆ. ಸೊ ಆ್ಯಕ್ಚುಲಿ ನಾವು ಯೂಸ್ ಮಾಡೋಂಥ ವ್ಯಾಟ್ಸಪ್ ಬಂದುಬಿಟ್ಟು ಸೊ ಮೆಸೇಜ್ಗೋಸ್ಕರ ಅಥವಾ ವೀಡಿಯೋಸ್ ಶೇರ್ ಮಾಡೋಕ್ಕೂ ಫೋಟೋಸ್ ಶೇರ್ ಮಾಡೋಕ್ಕೂ ಎಲ್ಲದಕ್ಕೂ ಒಂಥರ ಮೆಸೇಜ್ ಕನ್ವರ್ಸೇಷನ್ಗೆ ಯೂಸ್ ಮಾಡ್ತೀವಲ್ಲ ವ್ಯಾಟ್ಸಪ್ಪು. ಸೊ ಅದರಿಂದ ವ್ಯಾಟ್ಸಪ್ ಮೆಸೆಂಜರ್ ಅಂತ ಇದೆ. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇನ್ಸ್ಟಾಲ್ ಆಗ್ತಾ ಇದೆ. ಸೊ ವೆಯ್ಟ್ ಮಾಡಿ ಒಂದು 10 to 5 seconds. ಇದು 49.51 MB ಇದೆ ಇರ್ಬೋದು. ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ. ಸೊ ನಿಮಗೆ ಕಾಣ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಯಿತು. ಸೊ ವೆಯ್ಟ್ ಮಾಡಿ, ಕೆಳಗಡೆ ಸ್ಕ್ರೋಲ್ ಮಾಡಿದರೆ ನಿಮಗೆ ಕಾಣ್ತಾ ಇದೆ ನೋಡಿ ಇನ್ಸ್ಟಾಲೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ. ಸೊ ಕೆಳಗಡೆ ನೀವು ಸ್ಕ್ರೋಲ್ ಮಾಡಿದರೆ ಇಲ್ಲಿ ಅಥವಾ ಕೆಳಗಡೆ ನೀವು ನೋಡಿದರೆ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಓಪನ್ ಅಂತ ಇದೆ. ಸೊ ಓಪನ್ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವ್ಯಾಟ್ಸಪ್ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಜಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಂಗ್ಲೀಷ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ರೈಟ್ ಸೈಡಿಗೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ವೆಲ್ಕಮ್ ಟು ವ್ಯಾಟ್ಸಪ್ ಅಂತ ಬಂದಿದೆ. ಸೊ ಕೆಳಗಡೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಮೊಬೈಲಲ್ಲಿ ಹಾಕಿರುವಂಥ ಫೋನ್ ನಂಬರನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲ್ಗೆ ಯಾವ ನಂಬರಿಂದ ವ್ಯಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಒಂದು ಫೋನ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಸೊ ನಾನೀಗ ನನ್ನ ಒಂದು ಫೋನ್ ನಂಬರ್ನ ಎಂಟರ್ ಮಾಡ್ತಾ ಇದ್ದೀನಿ. 7537. ಓಕೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಫೋನ್ ನಂಬರನ್ನು ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಕನೆಕ್ಟಿಂಗ್ ಅಂತ ಬಂತು. ಸೊ ಇಲ್ಲಿ ಕಾಣ್ತಾ ಇರ್ಬೋದು ವೆರಿಫೈಡ್ ಅಂತ ಬಂದಿದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಕಂಟಿನ್ಯೂ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮತ್ತೆ ಅಲೋ ಕೊಡಿ, ಮತ್ತೆ ಅಲೋ ಕೊಡಿ. ಸೊ ನಿಮಗೆ ಕಾಣ್ತಾ ಇರ್ಬೋದು ಕಂಪ್ಲೀಟಾಗಿ ಇನ್ಸ್ಟಾಲ್ ಆಯಿತು. ಓಕೆನಾ. ಇಲ್ಲಿ ನಿಮ್ಮ ಒಂದು DP ಕೂಡ ಸೊ ಹಾಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಯಾವುದಾದ್ರೂ ಒಂದು ಫೋಟೋನ ನೀವು ಇಲ್ಲಿ ಹಾಕೋಬೋದು ಆರಾಮಾಗಿ. ಈಗ ಕಾಣ್ತಾ ಇರ್ಬೋದು ನಾನು ಯಾವುದೋ ಒಂದು ಫೋಟೋನ ಇಲ್ಲಿ ಹಾಕ್ತಾಯಿದ್ದೀನಿ. ಈಗ ಕಂಪ್ಲೀಟಾಗಿ ಸೊ ಹಾಕಿದ್ದೀನಿ ನೋಡಿ. ಸೊ ಮತ್ತೆ ಇದು ಬಂದು ಇಲ್ಲಿ ಫೋಟೋ ಕುತ್ಕೊಂಡಿದೆ, ಕೆಳಗಡೆ ಡನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಫೋಟೋ ಕೂತಿದೆ. ನೀವು ಇಲ್ಲಿ ನಿಮ್ಮ ನೇಮ್ ಕೂಡ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಕಾಣ್ತಾ ಇರ್ಬೋದು ನೇಮ್ ಯಾವುದೋ ಒಂದು ಟೈಪ್ ಮಾಡಿದೆ. ಸೊ ಈಗ ನೇಮನ್ನು ಹಾಕ್ತಾಯಿದ್ದೀನಿ, ಹರೀಶ್ ಟೆಕ್ ಇನ್ ಕನ್ನಡ. ಓಕೆನಾ. ಟೈಪ್ ಮಾಡಿದೆ. ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಕಂಟಿನ್ಯೂ ಅಂತ ಇದೆ. ಸೆಕ್ಯೂರ್ ಏನಾದರೂ ಕೊಡೋಂಗಿದ್ರೆ ನೀವು ಸೆಕ್ಯೂರ್ ಕೊಡ್ಬೋದು. ಪಾಸ್ವರ್ಡನ್ನು ಇಡ್ಬೋದು, ನಿಮ್ಮ ಫಿಂಗರ್ ತಮ್ಮ ಇಂಪ್ರೆಷನ್ನ ಕೂಡ ಇಡ್ಬೋದು, ಮತ್ತು ಫೇಸ್ ಲಾಕ್ ಕೂಡ ಇಡ್ಬೋದು. ನಾನು ಜಸ್ಟ್ ಸ್ಕಿಪ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು ಆ್ಯಡ್ ಇಮೇಲ್ ಅಂತ ಕೇಳ್ತದೆ. ವೆರಿಫಿಕೇಷನ್ ಬೇಕಿದ್ರೆ ನೀವು ಇಮೇಲ್ ಕೂಡ ಆ್ಯಡ್ ಮಾಡ್ಬೋದು. ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ, ಅವಶ್ಯಕತೆ ಇಲ್ಲ ಇಷ್ಟೊಂದೆಲ್ಲ ಸೆಕ್ಯೂರಿಟಿ. ಸೊ ಈಗ ಕಂಪ್ಲೀಟಾಗಿ ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ. ಪ್ಲೀಸ್ ವೆಯ್ಟ್ ಎ ಮೂಮೆಂಟ್ ಅಂತ ತೋರಿಸ್ತಾ ಇದೆ. ಈಗ ಕಾಣ್ತಾ ಇರೋದು ಕಂಪ್ಲೀಟಾಗಿ ಇನ್ಸ್ಟಾಲ್ ಆಯಿತು. ನನ್ನ ಒಂದು ಕಾಂಟ್ಯಾಕ್ಟಲ್ಲಿ ಅಂದರೆ ನಮ್ಮ ಮೊಬೈಲಲ್ಲಿರೋ ಕಾಂಟ್ಯಾಕ್ಟಲ್ಲಿ ಯಾರ್ಯಾರು ಇದ್ದಾರೋ ವ್ಯಾಟ್ಸಪ್ ಕಾಂಟ್ಯಾಕ್ಟ್ಸು ಸೊ ಅವೆಲ್ಲ ಶೋ ಆಗ್ತಾಯಿದೆ. ಅಂದರೆ ನಮ್ಮ ಫೋನಲ್ಲಿ ಸೇವ್ ಆಗಿರುವಂಥ ನಂಬರ್, ಸೊ ಆ ನಂಬರಿಂದ ಅವರು ವ್ಯಾಟ್ಸಪ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾರಲ್ವ, ಸೊ ಆ ಒಂದು ಅವರು ಒಂದು ವ್ಯಾಟ್ಸಪ್ಪು ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ. ನೀವು ಯಾರು ಬೇಕೋ ಅವರಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಸೊ ಹಾಯ್ ಅಂತ ಬೇಕಿದ್ರೆ ಮೆಸೇಜ್ ಕಳಿಸ್ಬೋದು. ಈ ಥರ ಟೈಪ್ ಮಾಡ್ಬೋದು. ಈ ರೀತಿ ಕಂಪ್ಲೀಟಾಗಿ ಇನ್ಸ್ಟಾಲ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.